ಟಿ ನರಸೀಪುರ ಪಟ್ಟಣದ ನಂಜನಗೂಡು ಕೊಳ್ಳೇಗಾಲ ಮುಖ್ಯ ರಸ್ತೆ ಹಾಗೂ ಲೋಕೋಪಯೋಗಿ ಇಲಾಖೆ ಕಟ್ಟಡದ ಕಾಂಪೌಂಡ್ ನಿರ್ಮಾಣದ ಕಾಮಗಾರಿಗೆ ಸಂಸದರಾದ ಸುನೀಲ್ ಬೋಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದರು, ಪಟ್ಟಣದ ಪ್ರಮುಖ ರಸ್ತೆ ಇದಾಗಿದ್ದು ರಸ್ತೆಯ ಬದಿಯಲ್ಲಿ ಇರುವ ಮನೆಗಳ ನಿವಾಸಿಗಳಿಗೆ ಬಹಳ ತೊಂದರೆಯಾಗಿತ್ತು. ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಂಚರಿಸ್ತಾ ಇದ್ದು ವಾಹನಗಳ ಹೊಗೆ ಹಾಗೂ ಧೂಳಿನಿಂದ ಸಾರ್ವಜನಿಕರು ಅನಾರೋಗ್ಯಕ್ಕೀಡಾಗ್ತಾ ಇದ್ದು ನಿವಾಸಿಗಳಿಂದ ವ್ಯಾಪಕ ದೂರು ಕೇಳಿಬಂದ ಹಿನ್ನೆಲೆ ಜರೂರಾಗಿ ಕಾಮಗಾರಿ ಮುಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಎಂಜಿನಿಯರ್ ವಿರುದ್ಧ ತಿರುಗಿಬಿದ್ದ ಸಾರ್ವಜನಿಕರು, ಲೋಕಸಭಾ ಸಂಸದರು ಗುದ್ದಲಿ ಪೂಜೆಗೆ ಬಂದಾಗ ಕಾಮಗಾರಿಯ ಸಂಪೂರ್ಣ ವಿವರದ ಮಾಹಿತಿಯನ್ನು ಒದಗಿಸದೆ ಬೇಜವಾಬ್ದಾರಿತನದಿಂದ ತಮ್ಮ ಮೊಬೈಲ್ನಲ್ಲಿ ಮಾಹಿತಿಯನ್ನು ತೋರಿಸುವ ಇಂತಹ ಎಂಜಿನಿಯರಿಂದ ಯಾವ ಅಭಿವೃದ್ಧಿ ಕೆಲಸ ನಿರೀಕ್ಷಿಸುವುದಕ್ಕೆ ಸಾಧ್ಯ? ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜವಾಬು ನೀಡುವ ಇವರು ಶ್ರೀ ಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುತ್ತಾರೆಯೇ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ, ಸಂಸದ ಸುನೀಲ್ ಬೋಸ್ ಅವರಿಗೆ ಟಿ ನರಸೀಪುರ ಪುರಸಭೆ ಎಂಜಿನಿಯರ್ ದೂರಿನ ಸುರಿಮಳೆಗೈದರು. ಧೂಳು ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಇಲ್ಲಿಗೆ ನಂಜನಗೂಡು ರೋಡ್ ಬೇರೆ ಊಟ ಮಾಡೋದು ಸಂಸದರು ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ಸಂದರ್ಭದಲ್ಲಿ ನಿವಾಸಿಗಳು ಪುರಸಭೆ ಎಂಜಿನಿಯರ್ ವಿರುದ್ಧ ತಿರುಗಿಬಿದ್ದು ಹಲವಾರು ವರ್ಷಗಳಿಂದ ಧೂಳನ್ನು ಸೇವಿಸುತ್ತಾ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವ ಸಾರ್ವಜನಿಕರ ಸಮಸ್ಯೆಯನ್ನ ದೂರ ಮಾಡಬೇಕು ಅಂತ ಆಗ್ರಹಿಸಿದರು. ಮರದ ದಿಮ್ಮಿಗಳು ಹಾಕ್ಬಿಡ್ತಾರೆ. ಈ ರೋಡ್ ಯಾವಾಗ ಬರಲೇಬಾರದು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಅದಕ್ಕೆ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತು ಇದು ಪೂಜೆ ಇರಲಿಲ್ಲ, ಕೇಳಿ ಹೇಳ್ತೀನಿ. ನನಗೆ ದಿಶಾ ಮೀಟಿಂಗ್ ಇತ್ತು ನಗರ. ನನಗೆ ಇದೊಂದು PWD ಇಂಜಿನಿಯರ್ ಬಂದು ಇದೊಂದು ಮಾಡಿಕೊಟ್ಬಿಡೋಣ ನಮಗೆ ಅಂತಂದರು. ನಮ್ಮ ಕಾಂಪೌಂಡ್ದು ಆಫೀಸ್ಗೆ ನಮ್ಮ ಇಲ್ಲಿರೋದು ಹಣ ರೋಡ್ ತುಂಬ ಇದಾಗ್ಬಿಡೈತೆ. ನಾನು ಡೆಲ್ಲಿಗೆ ಶನಿವಾರ ಹೋದ್ರೆ ಬರೋದು April 5 ಸರಿ ಅಸೆಂಬ್ಲಿ ಸೆಷನ್ ನನಗೆ ಪಾರ್ಲಿಮೆಂಟು. ಅಲ್ಲಿ ಗಂಟೆ ಲೇಟ್ ಆಗೋಯ್ತು ಅಣ್ಣ. ಗುದ್ದಿ ಪೂಜೆ ಮಾಡೋದು ಸಡನ್ನಾಗಿ ಫಿಕ್ಸ್ ಮಾಡಿದ್ದು. ಇದು ಏಜೆನ್ಸಿ ಓಪನ್ ಆಗಿ ಅದರಿಂದ ಪೂಜೆ ಮಾಡಿಸ್ಬಿಡಿ, ನಾವು ಮಾಡಿಸ್ಕೊತೀವಿ ಅಂತ ನಮ್ಮ ಹುಡುಗರುಗಳೇ ಬಂದಿರಪ್ಪ. ಈ ಸಂದರ್ಭದಲ್ಲಿ ಸಂಸದರಾದ ಸುನೀಲ್ ಬೋಸ್ ಅವರು ಎಂಜಿನಿಯರ್ ಅವರಿಗೆ ಎಚ್ಚರಿಕೆ ನೀಡುವ ಮೂಲಕ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಂದ ದೂರು ಬಾರದಂತೆ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಪುರಸಭೆ ಅಧ್ಯಕ್ಷರಾದ ವಸಂತ ಶ್ರೀಕಂಠ, ಸದಸ್ಯರುಗಳಾದ ರಾಘವೇಂದ್ರ, ಮಂಜು ಬಾದಾಮಿ, ಎಲ್ ಮಂಜುನಾಥ್ ಸೇರಿದಂತೆ ಇತರೆ ಸದಸ್ಯರು, ಮುಖ್ಯಾಧಿಕಾರಿ ವಸಂತಕುಮಾರಿ, ಲೋಕೋಪಯೋಗಿ ಇಲಾಖೆ AEE ಸತೀಶ್ ಚಂದ್ರ ಸೇರಿದಂತೆ ಇತರರು ಹಾಜರಿದ್ದರು.